ಈ 6 ದಿನಗಳಲ್ಲಿ ಪತಿ ಪತ್ನಿ ತಪ್ಪಾಗಿಯೂ ಸಂಭೋಗ ಮಾಡಲೇಬಾರದು. ಚತುರ್ದಶಿ, ಏಕಾದಶಿ ಹಾಗೂ ಕೆಲವು ವಿಶೇಷ ದಿನಗಳು ಧಾರ್ಮಿಕ ಜ್ಯೋತಿಷ ಪ್ರಕಾರ ತುಂಬ ಮಹತ್ವವನ್ನು ಪಡೆದಿವೆ. ಹಾಗಾಗಿ ಇಂಥ ದಿನಗಳಲ್ಲಿ ಪತಿ ಪತ್ನಿ ದೈಹಿಕ ಸಂಬಂಧ ಹೊಂದಬಾರದು. ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಂದು ಪತಿ ಪತ್ನಿ ಸಂಬಂಧ ಹೊಂದಿದರೆ ಋಣಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚುತ್ತೆ, ಕುಟುಂಬದಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ, ಸಂಬಂಧ, ವೃತ್ತಿ ಮತ್ತು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಯಾವುದೇ ತಿಂಗಳ ಚತುರ್ಥಿ ಮತ್ತು ಅಷ್ಟಮಿ ತಿಥಿಯಂದು ಪತಿ ಪತ್ನಿ ದೈಹಿಕವಾಗಿ ಒಂದಾದರೆ ಮಕ್ಕಳು ಹಾಗೂ ವೃತ್ತಿ ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. 15 ದಿನಗಳ ಕಾಲ ನಡೆಯುವ ಶ್ರಾದ್ದ ಪಕ್ಷ, ಪಿತೃಪಕ್ಷದಲ್ಲಿ ಪತಿ ಪತ್ನಿ ದೈಹಿಕ ಸಂಬಂಧದ ಬಗ್ಗೆ ಯೋಚನೆ ಮಾಡಲೇಬಾರದು. ಪರಸ್ಪರ ದೂರ ಇರುವುದು ಮುಖ್ಯ. ನವರಾತ್ರಿ ಸಮಯದಲ್ಲಿ ದೇವಿಯನ್ನು 9 ರೂಪಗಳಲ್ಲಿ ಪೂಜೆ ಮಾಡುವರು. ಈ ಸಮಯದಲ್ಲಿ ಕೆಲವರು ಉಪವಾಸ ಕೂಡ ಮಾಡ್ತಾರೆ. ಹಾಗಾಗಿ ನವರಾತ್ರಿ ದಿನಗಳು ಪವಿತ್ರ ದಿನಗಳಾಗಿದ್ದು ಈ ದಿನಗಳಲ್ಲಿ ಪತಿ ಪತ್ನಿ ದೈಹಿಕ ಸಂಬಂಧದಿಂದ ದೂರ ಇರಬೇಕು. ಇನ್ನು ಸಂಕ್ರಾಂತಿ ದಿನ ಕೂಡ ಪವಿತ್ರ ದಿನ. ಸ್ನಾನ, ಧ್ಯಾನ, ಪೂಜೆ ಹೀಗೆ ನಾನಾ ಥರ ಆಚಾರಗಳಿವೆ. ಹಾಗಾಗಿ ಪತಿ ಪತ್ನಿ ಈ ದಿನ ಯಾವುದೇ ದೈಹಿಕ ಸಂಬಂಧ ಹೊಂದಬಾರ್ದು. ಏನೆಲ್ಲ ತೊಂದರೆ, ಕಷ್ಟ, ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ಎಲ್ಲ ದಿನಗಳ ಜೊತೆಗೆ ಉಪವಾಸ ಮಾಡುವ ದಿನ ಕೂಡ ಪತಿ ಪತ್ನಿ ನಡುವಿನ ಸಂಬಂಧ ದೂರ ಇರಬೇಕು. ಶುದ್ಧ ಮನಸ್ಸಿನಿಂದ ಮಾಡುವ ಪೂಜೆಗೆ ಒಳ್ಳೆಯ ಫಲ ದೊರೆಯುತ್ತದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ಹೊಸದೊಂದು ತಿಳಿದಿದ್ದರೆ ಈಗೆಲ್ಲರಿಗೆ ಶೇರ್ ಮಾಡಲು ಮರೆಯದಿರಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ.